ಇವತ್ತು ಒಂದು ಒಳ್ಳೆ ಗರಂ ಮಸಾಲ ಮಾಡ್ತಾ ಇದ್ದೀನಿ. ಇದೊಂದು ಆಲ್ ಪರ್ಪಸ್ ಗರಂ ಮಸಾಲ. ಇದನ್ನು ಕಬಾಬ್, ಸೂಪ್, ಕರಿ, ನಾನ್ ವೆಜ್ ಡಿಶಸ್, ವೆಜಿಟೇರಿಯನ್ ಡಿಶಸ್ ಕೂಡ ಹಾಕ್ಬೋದು. ಬನ್ನಿ ಮಲ್ಟಿಪರ್ಪಸ್ ಗರಂ ಮಸಾಲ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನೊಂದು ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನ್ ಬಿಸಿ ಆದಮೇಲೆ ಅದಕ್ಕೆ 3 ಬೇ ಲೀವ್ಸ್, 10 ಚಕ್ಕೆ ಹಾಕ್ಕೊಂಡಿದ್ದೀನಿ. ಚಕ್ಕೆ 1 ಇಂಚು ಇದೆ. ಗರಂ ಮಸಾಲ ಮಾಡಬೇಕಾದ್ರೆ 4 ಥಿಂಗ್ಸ್ ಬ್ಯಾಲೆನ್ಸ್ ಮಾಡಬೇಕು. ಯಾವುದು ಅಂದರೆ ಕಹಿ, ಸ್ವೀಟ್ನೆಸ್, ಖಾರ ಮತ್ತು ನ್ಯೂಟ್ರಲ್ ಸ್ಪೈಸಸ್. ಏಲಕ್ಕಿ, ಸೋಂಪು ಇದೆಲ್ಲ ಸ್ವೀಟ್ ಸ್ಪೈಸಸ್ ಅಂದ್ಕೊಡುತ್ತೆ. ಮತ್ತು ಪೆಪ್ಪರ್, ರೆಡ್ ಚಿಲ್ಲಿ, ಜಿಂಜರ್ ಪೌಡರ್ ಇದೆಲ್ಲ ಖಾರ ಸ್ಪೈಸಸ್. ಬೇ ಲೀಫ್, ಜಾವಿತ್ರಿ, ಲವಂಗ ಇದೆಲ್ಲ ಕಹಿ ಸ್ಪೈಸಸ್. ಇದು ಜಾಸ್ತಿ ಆದರೆ ಕಹಿ ಆಗುತ್ತೆ. ಮತ್ತು ಕೋರಿಯಾಂಡರ್, ಜೀರಾ ಇದೆಲ್ಲ ಒಂದು ನ್ಯೂಟ್ರಲ್, ಇದು ಒಂದು ಬ್ಯಾಲೆನ್ಸ್ ಮಾಡುತ್ತೆ. ಈ 4 ಬ್ಯಾಲೆನ್ಸ್ ಆದ ಒಳ್ಳೆ ಗರಂ ಮಸಾಲ ರೆಡಿ ಆಗುತ್ತೆ. ಫಸ್ಟ್ ಸ್ವಲ್ಪ ತಿಕ್ಕಿರೋವಂಥ ಸ್ಪೈಸಸ್ನ ಲೈಟಾಗಿ ವಾರ್ಮ್ ಅಪ್ ಮಾಡ್ಕೋಬೇಕು. ವಾರ್ಮ್ ಅಪ್ ಮಾಡೋದ್ರಿಂದ ಇದರ ಮಾಯ್ಶ್ಚರ್ ಹೋಗುತ್ತೆ, ಪೌಡರ್ ಮಾಡೋಕ್ಕೆ ಈಸಿ ಆಗುತ್ತೆ. ಇದನ್ನು ರೋಸ್ಟ್ ಮಾಡ್ಕೋಬಾರ್ದು, ಟೋಸ್ಟ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಟ್ ಆಗ್ತಾಯಿದೆ. ಇದರ ಮಾಯ್ಶ್ಚರ್ ಹೋಗಿರೋದ್ರಿಂದ ಇದು ಚೆನ್ನಾಗಿ ಕಟ್ ಆಗ್ತಿದೆ ಮತ್ತು ಪೌಡ್ರ್ ಕೂಡ ಚೆನ್ನಾಗೇ ಆಗುತ್ತೆ. ಈಗ ಇದನ್ನು ತೆಗಿತೀನಿ. ನಾವಿದನ್ನು ತುಂಬ ಫ್ರೈ ಮಾಡಿಕೊಂಡ್ರೆ, ರೋಸ್ಟ್ ಮಾಡಿಕೊಂಡ್ರೆ ಇದರ ಕಲರ್ ಚೇಂಜ್ ಆಗುತ್ತೆ. ಆವಾಗ ಗರಂ ಮಸಾಲ ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ. ಸೊ ಜಾಸ್ತಿ ಫ್ರೈ ಮಾಡ್ಕೋಬಾರ್ದು. ಈಗ ನಾನು 1/4 ಕಪ್ ಏಲಕ್ಕಿ, 3 ಟೇಬಲ್ ಸ್ಪೂನ್ ಪೆಪ್ಪರ್ ಮತ್ತು 2 ಜಾವಿತ್ರಿ ಇದನ್ನು ಕೂಡ ಟೋಸ್ಟ್ ಮಾಡ್ಕೋತಾ ಇದ್ದೀನಿ. ಜಾಸ್ತಿ ಫ್ರೈ ಮಾಡ್ಕೋತಾ ಇಲ್ಲ. ಫ್ಲೇಮ್ನ ಲೋವಲ್ಲಿ ಇಟ್ಕೋಬೇಕು, ಹೈ ಫ್ಲೇಮಲ್ಲಿ ಇಡಬಾರ್ದು. ನೋಡಿ ಇದು ಕೂಡ ವಾರ್ಮ್ ಅಪ್ ಆಗ್ತಾ ಇದೆ. ಇದರ ಮಾಯ್ಶ್ಚರ್ ಫುಲ್ ಕಂಪ್ಲೀಟಾಗಿ ಹೋಗಬೇಕು. ನೋಡಿ ಜಾವಿತ್ರಿನ ಈ ಥರ ಕೈಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಟ್ ಆಗ್ತಾ ಇದೆ. ಈ ಥರ ಆದರೆ ಸಾಕು. ಇದನ್ನು ಕೂಡ ರಿಮೂವ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ತಪ್ಪದೆ ಆಲ್ಗೆ ಕ್ಲಿಕ್ ಮಾಡಿ. ಈಗ 4 ಸ್ಟಾರ್ ಅನೈಸ್ ಮತ್ತು 3 ಮರಾಠಿ ಮೊಗ್ಗು ಹಾಕಿ ಇದನ್ನು ಕೂಡ ಹಾಗೆ ಸ್ವಲ್ಪ ಟೋಸ್ಟ್ ಮಾಡ್ಕೋತಾ ಇದ್ದೀನಿ. ಜಾಸ್ತಿ ಟೈಮ್ ಏನು ಕನ್ಸ್ಯೂಮ್ ಆಗಲ್ಲ. ವಿತಿನ್ ಎ ಸೆಕೆಂಡ್ ಇದು ಟೋಸ್ಟ್ ಆಗಿಬಿಡುತ್ತೆ. ನೋಡಿ ಇದು ಕೂಡ ಆಯಿತು. ಈಗ ಇದನ್ನು ಕೂಡ ರಿಮೂವ್ ಮಾಡ್ತಾ ಇದ್ದೀನಿ. ಈಗ ಲವಂಗ 2 ಟೇಬಲ್ ಸ್ಪೂನ್, ಸೋಂಪು ಕಾಳು 3 ಟೇಬಲ್ ಸ್ಪೂನ್ ಮತ್ತು ಜೀರಾನ 1/4 ಕಪ್ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಕೂಡ ಟೋಸ್ಟ್ ಮಾಡ್ಕೋಬೇಕು. ಕಲರ್ ಚೇಂಜ್ ಆಗೋಕ್ಕೆ ಬಿಡಬಾರ್ದು. ನೆನಪಲ್ಲಿ ಇಟ್ಕೋಬೇಕು, ಯಾವಾಗಲೂ ಟೋಸ್ಟ್ ಮಾಡಬೇಕು, ರೋಸ್ಟ್ ಮಾಡಬಾರ್ದು. ಇದನ್ನು ಕೂಡ 2 ಮಿನಿಟ್ ಫ್ರೈ ಮಾಡಿದ್ರೆ ಆಯಿತು. ಇದನ್ನು ಕೂಡ ರಿಮೂವ್ ಮಾಡ್ತೀನಿ. ಈಗ ಧನಿಯಾ ಹಾಕ್ಕೊಂಡಿದ್ದೀನಿ. ಧನಿಯಾ 2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಸ್ವಲ್ಪ ಟೋಸ್ಟ್ ಮಾಡ್ಕೊಳ್ಳೋಣ. ಈಗ ಗ್ಯಾಸ್ ಫ್ಲೇಮ್ ಆಫ್ ಮಾಡಿದ್ದೀನಿ. ಇಷ್ಟೇ ಬಿಸಿಯಲ್ಲೇ ಇದಕ್ಕೆ ಶಾಹಿ ಜೀರಾ ಹಾಕ್ಕೊಂಡಿದ್ದೀನಿ. ಶಾಹಿ ಜೀರಾ ಮತ್ತು ಕಸೂರಿ ಮೇಥಿ ಹಾಕಿ ಸ್ವಲ್ಪ ಏನು ತವ ಬಿಸಿ ಇದೆಯಲ್ಲ ಅದರಲ್ಲೇ ನಾವು ಸ್ವಲ್ಪ ಟೋಸ್ಟ್ ಮಾಡ್ಕೊಳ್ಳೋಣ. ಇದು ಲೈಟ್ ಇಂಗ್ರೀಡಿಯೆಂಟ್. ಸೊ ಫ್ಲೇಮ್ ಆಫ್ ಮಾಡಿ ತವ ಎಷ್ಟು ಬಿಸಿ ಇರುತ್ತೆ ಅಷ್ಟರಲ್ಲೇ ನಾವು ಇದನ್ನು ಟೋಸ್ಟ್ ಮಾಡ್ಕೊಳ್ಳೋಣ.
ಇದು ಕೂಡ ರೆಡಿ ಆಯಿತು. ಈಗ ಇದನ್ನೆಲ್ಲ ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ಈ ಗರಂ ಮಸಾಲ ಎಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಪೌಡ್ರ್ ಮಾಡ್ಕೋಬೇಕು. ನೋಡಿ ಪೌಡ್ರ್ ಮಾಡಿದ್ದೀನಿ, ಒಳ್ಳೆ ಘಮ ಬರ್ತಿದೆ. ಈಗ ಇದನ್ನು ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡಿ ಇಡ್ಬೋದು. ಕಡಿಮೆ ಕ್ವಾಂಟಿಟಿಯಲ್ಲೇ ಮಾಡಿ ಇಡಬೇಕು, ಯಾಕಂದರೆ ಜಾಸ್ತಿ ಮಾಡಬಾರ್ದು. ಒಂದು 2 ವೀಕ್ಸಿಗೆ ಆಗೋಷ್ಟು ಗರಂ ಮಸಾಲಾನ ಮಾಡಿ ಇಡಬೇಕು. ನೋಡಿ ಈ ಥರ ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಇಟ್ಟರೆ 2 ವೀಕ್ಸ್ ಯೂಸ್ ಮಾಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಈಸಿಯಾಗಿ ಒಳ್ಳೆ ಗರಂ ಮಸಾಲ ಮಾಡ್ಬೋದು ಅಂತ. ನೀವು ಕೂಡ ಮಾಡಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.